ಚಿಕಿತ್ಸೆ ಪಡೆಯುತ್ತಿದ್ದ ಮಗು ಮೃತಪಟ್ಟಿರುವ ಘಟನೆ ದೊಡ್ಡಬಳ್ಳಾಪುರ ನಗರದ ಮಾನಸ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿ ಸುಮಾರು 8 ಗಂಟೆಯಲ್ಲಿ ನಡೆದಿದೆ. ಹೊಸಹಳ್ಳಿ ಮೂಲದ ಗಣೇಶ್ ಹಾಗೂ ಗೀತಾ ದಂಪತಿಯ 2 ತಿಂಗಳ ಮಗು ಯೋಕ್ಷಿತ್ ಮೃತಪಟ್ಟ ಮಗುವಾಗಿದ್ದು, ಮಗುವಿಗೆ ಕಫ ಇದ್ದ ಕಾರಣ ಭಾನುವಾರ ನಗರದ ಮಾನಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗಿತ್ತು. ಕಳೆದ 3 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ನಿನ್ನೆ ರಾತ್ರಿ ಮಗುವಿಗೆ ಸೀರಿಯಸ್ ಆಗಿದೆ ಎಂದು ಸಾವನ್ನಪ್ಪಿರುವ ಮಗುವನ್ನು ಆಂಬ್ಯುಲೆನ್ಸ್ ಮೂಲಕ ಬೇರೆ ಆಸ್ಪತ್ರೆಗೆ ರವಾನಿಸಲು ಮಾನಸ ಆಸ್ಪತ್ರೆ ವೈದ್ಯರು ಮುಂದಾಗಿದ್ದಾರೆ. ವೈದ್ಯರ ನಿರ್ಲಕ್ಷ್ಯವೇ ಮಗುವಿನ ಸಾವಿಗೆ ನೇರ ಕಾರಣ. ಮಗುವಿನ ಆರೋಗ್ಯದ ಏರುಪೇರು ಆಗುತ್ತಿದೆ. ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದಿದ್ದರೆ ನಾವು ಕರೆದುಕೊಂಡು ಹೋಗುತ್ತಿದ್ದೆವು. ಆದರೆ ಮಗುವಿಗೆ ಒಮ್ಮೆಲೆ 4 ರೀತಿಯ ಚುಚ್ಚುಮದ್ದು ಮತ್ತು ಔಷಧಿಗಳನ್ನು ನೀಡಿದ ಪರಿಣಾಮ ಮಗುವಿನ ಆರೋಗ್ಯದಲ್ಲಿ ಏರುಪೇರಾಗಿ ಸಾವನ್ನಪ್ಪಿದೆ ಎಂದು ಪೋಷಕರು ಆರೋಪಿಸಿದ್ದಾರೆ. ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕೆಮ್ಮಿತ್ತು, ಅವ್ರು ಎಕ್ಸ್ರೇ ತೆಗೆದ್ರು. ಎಕ್ಸ್ರೇನಾಗ ಏನು ಪಾಪ ಅಷ್ಟೊಂದಿಲ್ಲ ಅಂತಾನೆ ಹೇಳಿದ್ರು ಅವರು. ಸರಿ ಅಂದ್ಬಿಟ್ಟು ಕೆಮ್ಮೈತೆ ಅಂದ್ಬಿಟ್ಟು ಅದಕ್ಕೆ ಇಂಜೆಕ್ಷನ್ ಹಾಕೋರು. ಯಾವಾಗ ಇವ್ರು ಇಂಜೆಕ್ಷನ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದ್ರು. 2ನೇ ದಿನಕ್ಕೂ ಕೇಳಿದೀವಿ, ಇದು ವಾಸಿ ಆಗಿಲ್ಲ ಅಂತಾನೆ ಹೇಳಿದ್ರು. ಹೇಳಿದ್ರೆ ಅವರು ಡೈಲಿ ಇಂಜೆಕ್ಷನ್ ಹಾಕ್ತಾನೆ ಇದ್ದೀರಾ ನೀವು, ನಾವು ಒಂಚೂರು ವಾಸಿನೇ ಆಗಿಲ್ಲ, ಇನ್ನು ಜಾಸ್ತಿನೇ ಆಗ್ತೈತೆ ಅಂದ್ರೆ, ಇಲ್ಲಮ್ಮ ಒಂದೇ ದಿನಕ್ಕೆ ವಾಸಿ ಆಗಲ್ಲ, ಟೈಮ್ ತಗೊಂತಿದ್ದೆ ಅಂತಾನೆ ಅಂದ್ರು. ಸರಿ ಇರು ನೋಡೋಣ ಅಂತಾನೆ ನಾವು ಇದ್ವಿ. ಭಾನುವಾರ ಮಧ್ಯಾಹ್ನ ಅಡ್ಮಿಟ್ ಮಾಡಿದ್ವಿ. ಕ್ರಿಟಿಕಲ್ ಇಲ್ಲ ಅಂತ ಏನ್ ಹೇಳಿಲ್ಲ ಅವ್ರು. ಒಂದು ನಿಧಾನದ ಮೇಲಾದಿದೆ ಅಂತ ಹೇಳ್ತಾ ಇದ್ರು. ಅವ್ರ ಹಾರ್ಟ್ ಟೆಸ್ಟ್ ಮಾಡೋ 1 ಮಿಷಿನು ಕರೆಕ್ಟ್ ಆಗಿಲ್ಲ. ಎಲ್ಲರಿಗೂ 95, 85, 95 ಅಂತಾನೆ ತೋರಿಸ್ತಾ ಇದೆ. ಅದ ಕರೆಕ್ಟ್ ಬಂದಿದ್ರೆ ನಾವು ಬೇರೆ ಕಡೆ ಹೋಗ್ತಾ ಇದ್ವಲ್ಲ ಕರ್ಕೊಂಡು. ಅವ್ರು ಬರ್ತಾರೆ, ನೋಡ್ತಾರೆ, ಇಲ್ಲಮ್ಮ ವಾಸಿ ಆಗುತ್ತೆ ಅಂತಾನೆ ಹೇಳ್ತಾರೆ. ಕಡಿಮೆ ಆಗಿದೆಯಲ್ಲ ಹಾಲು ಕುಡಿತಿದ್ದೆ, ಇನ್ನೇನೈತೆ ಅಂತ ಹೇಳ್ತಾರೆ. ಮಗು ಫುಲ್ ಹೊರಟೋಗೈತೆ. ಇಂಜೆಕ್ಷನ್ ಹಾಕ್ಬಿಟ್ಟು 4 ಇಂಜೆಕ್ಷನ್ ಹಾಕೋರೆ. ವಾಮಿಟ್ ಮಾಡ್ದಂತ ಹಿಂಗೆ ಎತ್ಕೊಂಡಿದ ತಕ್ಷಣ ಅವನಿಲ್ಲ. ಸಂಜೆ ಮಗು ಹಿಂಗೆ ಎತ್ಕೊಂಡು ನಮ್ಮ ಅತ್ತೆ ಹಿಂಗ್ ಕೊಟ್ಬಿಟ್ಟು ನಾವು ಕರ್ಕೊಂಡ್ ಬರೋ ಅಷ್ಟೊತ್ತಿಗೆ ಮಗು ಇಲ್ಲ. ಆಮೇಲೆ ಅವ್ರು ಶಿಫ್ಟ್ ಮಾಡಿದ್ದು ಕರ್ಕೊಂಡ್ ಹೋಗಿ ಅಂತ. ಹೋಗಿಲ್ಲ ಅಂದಿದ್ರು ನಮ್ದೇ ಪ್ರಾಬ್ಲಮ್ ಬರೋದಲ್ವಾ. ಇವ್ರು ಹೋಗಿಲ್ಲ ಅಂತ ಇಲ್ಲಿಂದ ಮಣಿಪಾಲ್ಗೆ ಒಂದ್ಸಲ ಹೋದ್ವಿ. ಮಣಿಪಾಲ್ ಹೋದ್ರೆ ಅವರು ಇಲ್ಲ ಆಗಲ್ಲ ಅಂದ್ಬಿಟ್ಟು ಬೇರೆ ಹೋಗಿ ಅಂದ್ರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.